ನನ್ನ ಮಗಳು ಬಂದ ತಕ್ಷಣ ಕೊಟ್ಟಿರೋ ಮಾತಾರನೇನಿಯ ನೀನು ನನ್ನ ಮಗಳಲ್ಲ ಕಣಮ್ಮ, ಹಿಂಗೆ ಸಾವುಕಾರನ ಮಗಳು ಅಂತ ಹೇಳ್ಬಿಟ್ಟು ಎಲ್ಲ ವಿಚಾರನೂ ಹೇಳ್ಬಿಟ್ಟು ನಮ್ಮನೆ 3 ದಿನ ಇರು, ಅವ್ರ ಮನೆ 3 ದಿನ ಇರು ಅಂತ ಹೇಳ್ಬಿಟ್ಟು ಹೆಂಗೋ ನನ್ನ ಮಗಳನ್ನ ಒಪ್ಪಿಸ್ಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಸುಮ್ಕೆ ಸಮಸ್ಯೆ ಆಯ್ತದೆ. ಯಾಕೆ ಬೇಕು? ದೆಯ್ಯದ ಮಾತು ಹೇಳ್ದಂಗೆ ಏನಿಯ ಕೇಳೋದು ಎಷ್ಟೋ ವಾಸಿ ಅಷ್ಟೇ. ನನ್ನ ಮಗಳು ಏನು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ ಇನ್ನೂ. ಮಗಳೇ, ಎಷ್ಟು ಪಿರುತಿಯಿಂದ ಸಾಕಿದ್ನೆ ನಿನ್ನ. ಪದಿ, ಲೇ ಪದ್ದಿ, ಏನ್ ಮಾಡ್ತಿದ್ಯೆ? ಲೇ ಪದ್ದಿ, ನನ್ನ ಸೀರೆನ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದೀನಿ ಕಣ್ರಿ. ಅದಕ್ಕೆ ನೀ ಎತ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಮಡಗಿದ್ಯಾ? ಎಲ್ಲ ಒಗ್ಗೆ ಹಾಕಿದ್ನಲ್ಲ ಅವತ್ತು, ಒಗದ್ಬಿಟ್ಟು ಎಲ್ಲ ಮಡಗಿದ್ಯೇನೋ? ಹ್ಞೂ ಅತ್ತೆ, ಎಲ್ಲ ಮಡಗಿದ್ದೀನಿ ಹೇಳಿ. ಅಲ್ಲೇ ನೀ ಐತ್ ನೋಡಿ, ನಿಮ್ಮ ಬೀರುನಾಗೆ ನೀ ಎಲ್ಲ ಮಡಗಿವ್ನಿ. ಇದ್ಯಾಕ್ಲೆ ಮೂದೇವಿ ಹಿಂಗೆ ಕುಂತ್ಕೊಂಡಿದ್ದೆ ಸಾಪ್ಗೆ? ಏನಾರ ಆಯ್ತೇನಿ? ಏನಾಯ್ತೆ? ಏನ್ ಹೇಳೋಣ ಕಣತ್ತೆ, ಏನ್ ಹೇಳೋಣ? ನನಗಂತೂ ಯಾವ ಬಾಯಿಂದ ಹೇಳೋಣ ಅಂತಾನೆ ಯಾಕೆ ಗೊತ್ತಾಯ್ತಿಲ್ಲ. ನನಗಂತೂ ಸಖತ್ ಬೇಜಾರಾಗೋಗ್ಬಿಟ್ಟೈತೆ ಕಣತ್ತೆ, ಬೇಜಾರಾಗೋಗ್ಬಿಟ್ಟೈತೆ. ಯಾಕ್ಲೆ ಏನಾಯ್ತಲೆ? ನೀನು ಇಷ್ಟು ಸಪ್ಕಿರೋದು ನಾನು ಎಂದು ನೋಡೇ ಇಲ್ವಲ್ಲೇ. ಏನಾಯ್ತಲೆ ಬುದ್ಧಿ ಅಂತದು? ಹಾ, ಏನಾರ ಹೆಚ್ಚು ಕಮ್ಮಿ ಆಯ್ತಾ? ಏನಾರ ಕಾಸು ಕಿಸ್ ಬೇಕಿತ್ತ ಏನು? 5 ಲಕ್ಷ ರೂಪಾಯಿ ಐತೆ ನನ್ನ ಅಕೌಂಟಾಗೆ. ಏಳೆ ನನ್ನ ಮಗ ಎಲ್ಲ ಹುಷಾರಾಗಿ ಗೌರ್ತಾನೆ. ಎಲ್ಲ ಹುಷಾರಾಗಿ ಗೌರತ್ತೆ. ಅದೇ ಕಣತ್ತೆ ನಿಧಿ. ನಿಧಿ ಯಾವನಿಂದನೇ ಓಡೋಗ್ಬಿಟ್ಲಾ? ನನಗೆ ಗೊತ್ತಿತ್ತು ಅವಳು ಇಂಥ ಕಂತ್ರಿ ಕೆಲಸ ಏನಿಯ ಮಾಡ್ತಾಳೆ, ಇವತ್ತಲ್ಲ ನಾಳೆ ಇಂಥ ಕಂತ್ರಿ ಕೆಲಸ ಏನಿಯ ಮಾಡದ ಮನೆಯಾಳಿ ಅಂತ ನನಗೆ ಗೊತ್ತಿತ್ತು. ಹಾಳಾದಳು, ಹಾಳು ಬಿದ್ದೋಗ್ಲಿ ಬಿಡು. ಅವಳೇ ನಿನ್ನ ಸ್ವಂತ ಮಗಳಲ್ಲ ಅಲ್ವಾ? ಅವಳು ಯಾರು ಬಿಡ್ತಾರೋ ಏನೋ, ಯಾರು ಯಾಕೆ ಬೇಕು ನನಗೆ? ನಿಂಗೆ ಅವತ್ತಿಂದನೂ ನಾನು ಹೇಳ್ತಾ ಇದ್ದೆ, ಸುಮ್ಕಿರು, ಅವಳು ಸವಾಸನೇನಿಯ ಬೇಡ ಅಂತ. ನೀನು ಕೇಳ್ತಾನೇ ಇರಲಿಲ್ಲ ಬಿಡು ನೀನಂತೂ. ಅಯ್ಯಯ್ಯಯ್ಯ, ಈಗ ಗೊತ್ತಾಯ್ತಾ ನಿಂಗೆ? ಅತ್ತೆ, ನನ್ನ ಮಗಳು ಯಾಕೆ ಹೊಡೈತಾಳೆ? ನೀವು ಇದೊಳ್ಳೆ ಸಂದ ಕೇಳ್ತೀರಾ? ಅದಲ್ಲ ಅತ್ತೆ, ನಿಧಿಗಿವಾಗ ಅವ್ರ ಅಪ್ಪ ಅಮ್ಮ ಯಾರು ಅಂತ ಹೇಳ್ಬಿಟ್ಟು ಹೇಳೋ ಟೈಮ್ ಬಂದ್ಬಿಟ್ಟೈತೆ. ಅವ್ರ ಅಮ್ಮ ಮಂತ ಕುಡಿಕ ಬಂದ್ಬಿಟ್ಟು ನನ್ನ ಮಗಳು ಬೇಕು ಅಂತ ಹೇಳ್ಬಿಟ್ಟು ಕೇಳಿದ್ಲು ಅತ್ತೆ. ಮಗಳನ್ನ ಕಳಿಸ್ಕೊಡು ಅಂತನೂ ಶಾನೆ ಬಲವಂತ ಮಾಡ್ತಾವಳೆ. ಈಗ ವಿಧಿ ಇಲ್ದಂಗೆ ನಾನು ನಿಧಿನ ಅವ್ರ ಮನೆ ಕಳಿಸ್ಕೊಡ್ಬೇಕು. ಈಗ ಅವಳ ಮನೆಗೆ 3 ದಿನ, ನಮ್ಮ ಮನೆಗೆ 3 ದಿನ ಅಂತ ಹೇಳ್ಬಿಟ್ಟು ಇಟ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಕಣತ್ತೆ. ಅದನ್ನೇ ಈಗ ನಿಧಿ ಬಂದ್ಮೇಲೆ ಎಲ್ಲ ವಿಚಾರ ಹೇಳ್ಬೇಕು. ಏನೇ ಹೇಳ್ತಿದ್ಯಾ? ಎಂತ ಖುಷಿ ವಿಚಾರ ಹೇಳ್ತಿದ್ಯಲ್ಲೇ. ಅಯ್ಯೋ ದೇವ್ರೆ, ಕೊನೆಗುನ್ವೆ ಈ ಮನೆಯಿಂದ ನಿಧಿನ ಕಳಿಸ್ತಾ ಇದೆಯಲ್ಲ. ನನ್ನ ಮಗಂಗೆ ಮುಕ್ತಿ ಕೊಡಿಸ್ಬಿಟ್ಟಲ್ಲ, ಅಷ್ಟೇ ಸಾಕು. ಲೇ ಪುದ್ದಿ, ಅವಳೇನಾರ ಮನೆಗಿದ್ರೆ ವರದಕ್ಷಿಣೆ ಖರ್ಚು, ಆ ಖರ್ಚು ಈ ಖರ್ಚು ಅಂತ ಮದುವೆ ಮಾಡೋ ಅಷ್ಟೊತ್ತಿಗೆ ಮುಂಡ ಮುಚ್ಕೊಂಡು ಹೋಗೋದು ಎಲ್ಲನೂ. ಈಗ ಅವಳು ನಿನ್ನ ಮಗಳಲ್ಲ, ಅವಳು ಯಾವಳು ಬಂದು ಕರ್ಕೊಂಡೋಯ್ತಾವಳೆ ಅಂದರೆ ಕಳಿಸ್ಕೊಟ್ಬಿಡು. ಹೋದ್ರೆ ಆಳು ಬಿದ್ದು ಹೋಗ್ಲತ್ತಾಗೆ ಏನು ತೊಂದರೆ ಆಗಕ್ಕಿಲ್ಲ. ಅವ್ರ ಮನೆಯವ್ರು ಹೆಂಗೆ ಸಂದಕವರ ದುಡ್ಡು ಕಾಸಾಗಿ ಎಲ್ಲನೂ ಬಿಡು, ಮದುವೆ ಮಾಡಿ ಕಳಿಸ್ತಾರೆ. ನಿನಗೇನು ಸಮಸ್ಯೆ ಇಲ್ವಲ್ಲ? ಹಬ್ಬ ಸದ್ಯ ಇನ್ನ ಏನು ತೊಂದರೆ ಇಲ್ಲ ನಿನ್ಗಂತೂ. ಅತ್ತೆ, ನನ್ನ ಬಾಧೆಗೆ ನಾನಿದ್ರೆ ನಿಧಿನ ಕಳಿಸ್ಬೇಕಲ್ಲಪ್ಪ ಅಂತ ನೋವು ಪಡ್ತಾ ಇದ್ರೆ ನೀನು ಇಲ್ದಿರೋದೆಲ್ಲ ಮಾತಾಡ್ತೀಯಾ? ಸುಮ್ಕೋಗತ್ತೆ, ಸುಮ್ಕೇನೆ ನೀಯ. ನಿಂದೊಳ್ಳೆ ಸವಸ ಆಯ್ತು. ಹೋಗ್ಲಿ, ಅವಳು ಯಾರ ಮಗಳು ಅಂತ ನಿಮಗೆ ಗೊತ್ತಾ? ಇನ್ನು ಯಾರ ಮಗಳಾಗಿರ್ತಾಳೆ? ಯಾರ ದಾರೆಗೆ ಹೋಗೋ ದಾಸಯ್ಯನ ಮಗಳಾಗಿರ್ತಾಳೆ. ಸಾಕಕ್ಕ ಇಲ್ಲಾಗಿದ್ದಂಗೆ ತಂದು ಮನೆ ಬಿಟ್ಟಿರ್ತಾರೆ. ನಿನ್ನಂತ ಅಮಾಯಕಿ ಎಲ್ಲಿ ಸಿಗಬೇಕು? ಅವ್ರಿಗೆ ತಾನೇ ನೀಯ. ನೀನು ದೊಡ್ಡ ಅಮಾಯಕಿ. ಸಾಕಿ ಸಲ್ವಿ. ಸದ್ಯ ಮದುವೆ ಅಂತೂ ಅವರೇ ಮಾಡ್ತಾರಲ್ಲ, ಸಾಕ್ಬಿಡು. ಅಯ್ಯೋ 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 ಅತ್ತೇ, ಅವಳು ಬ್ಯಾರೆ ಯಾರ ಮಗಳು ಅಲ್ಲ, ನಮ್ಮೂರ್ ಸಾವುಕಾರನ ಮಗಳು ಅವಳು. ಏನು? ನಮ್ಮೂರ್ ಸಾವುಕಾರನ ಮಗಳ? ಹ್ಞೂ ಅತ್ತೆ, ನಮ್ಮೂರ್ ಸಾವುಕಾರನ ಮಗಳೇ, ರಾಣಿ ಮಗಳೇನೇ ಅವಳು. ಅವಾಗ ಏನೇನೋ ಆಗಿತ್ತಂತೆ, ತಂದು ನಮ್ಮನೆಗೆ ಬಿಟ್ಟಿದ್ರಲ್ಲ, ಈಗ ಕರ್ಕೊಂಡು ಹೋಯ್ತಾವ್ರೆ. ಅವಳೇನು ಗೊತ್ತಿಗೆಟ್ಟೇನಲ್ಲ. ನಿಮಗೂ ಗೊತ್ತಿಲ್ವೇ ಸಾವುಕಾರನತಾಗ ಎಷ್ಟು ಆಸ್ತಿ ಐತೆ, ಎಷ್ಟು ಎಲ್ಲನೂ ಐತೆ ಅಂತ ಹೇಳ್ಬಿಟ್ಟು? ನಮ್ಗೆ ಅವ್ರದ್ರಾಗ ಇರೋದ್ರಾಗ 10% ಇಲ್ಲ ಅಂತದ್ರಾಗೆ ಅವಳನ್ನ ಯಾಕೆ ಬೀದಿ ಬಿಕಾರಿ ಥರ ಬಿಡ್ತಾರೆ? ನೀವು ಇದೊಳ್ಳೆ ಸಂಡ ಕೇಳ್ತೀರಾ? ಸುಮ್ಮನೆ ಹೋಗತ್ತೆ. ನಮ್ಮ ಬಾಧೆ ನಮ್ಗಾದ್ರೆ ನಿಮ್ದೊಂಥರ ಬಾಧೆ. ಅಯ್ಯೋ ಅಯ್ಯೋ ಅಯ್ಯೋ, ನೀನು ಹೇಳೋದೆಲ್ಲ ನಿಜನೇನೆ. ಹಂಗಾರೆ ನಿಧಿ ಆ ಸಾವುಕಾರನ ಮಗಳ? ಯಪ್ಪ ಯಪ್ಪ ಯಪ್ಪ, ಮಗಳು ಬೇರೆ ಇದ್ನೇನ ಸಾವುಕಾರಂಗೆ? ಅಲ್ಲ, ನಾನೆಲ್ಲ ಏನು ಗೊತ್ತಿಲ್ದಿರ ಮನೆಯಿಂದ ಬಂದಿರೋಳು, ಯಾವ ಕಿತ್ತೋದ್ ಮನೆಗಳು ಅಂತ ಅನ್ಕೋತಿದ್ದೆ. ಆ ಸಾವುಕಾರನ ಮಗಳು ಅಂತಂದ್ರೆ ಬಿಡು, ಇನ್ನು ಮ್ಯಾಲ ಅವಳ ಜೀವನನೇನೇ ಬದಲಾಗೋಗ್ಬಿಡ್ತದೆ. ಎಲ್ಲೋ ಹೋಗ್ಬಿಡ್ತಾಳ ಅವಳಂತೂ. ಆ ದುಡ್ಡು, ಆ ಕಾಸು. ನೀವು 3 ಹೊತ್ತು ಬರೀ ದುಡ್ಡು ಕಾಸು ಬಗ್ಗೆ ಯೋಚನೆ ಮಾಡಿ. ನನ್ನ ಮಗಳು ಒಯ್ತಾವಳಲ್ಲ ಅಂತ ನಂಗೆ ಸಂಕಟ ಆಯ್ತಿದ್ರೆ ನಿಮಗೆ ದುಡ್ಡು ಕಾಸಿನ ಚಿಂತೆ. ದುಡ್ಡು ಕಾಸು ಹೋಗ್ಲಿ ಅತ್ತೆ, ನನ್ನ ಮಗಳು ಒಯ್ತಾಳಲ್ಲ. ಅಮ್ಮ, ಅಜ್ಜಿ, ಯಾಕೆ ಇಲ್ಲಿ ನಿಂತ್ಕೊಬಿಟ್ಟಿದ್ದೀರಾ? ಏನಮ್ಮ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ? ಈಚೆ ಕಡೆ ತನಕ ಕೇಳಿಸ್ತಾ ಐತೆ. ನಿಧಿ, ಅಯ್ಯೋ ನಿಧಿ ಮೊಮ್ಮಗಳೇ. ಅಯ್ಯೋ ಅಜ್ಜಿ, ಇವತ್ತೇನಜ್ಜಿ ನನ್ನ ಮೇಲೆ ಪ್ರೀತಿ ಉಕ್ಕುಕ್ಕಿ ಉಕ್ಕುಕ್ಕಿ ಹರಿತೈತೆ. ಯಾವಾಗೂ ದರಿದ್ರದೊಳೆ, ಹಾಳಾದೊಳೆ, ಹಾಳು ಬಿದ್ದೋಗೆ ಅಂತ ಏನೇನೋ ಬೈತಾ ಇದ್ರಿ. ಈಗ ನೋಡ್ರೆ ನನ್ನ ಮೇಲೆ ಇಷ್ಟೊಂದು ಪಿರುತಿ ಬಂದ್ಬಿಟ್ಟೈತಲ್ಲ. ಏನು ಸಮಾಚಾರ? ನನ್ನಿಂದ ಏನಾರ ಕೆಲಸ ಆಗ್ಬೇಕಾ ಏನು? ನೀವು ನನ್ನ ಹೊಗಳ್ದ ಇದ್ರು ನೀವು ನನ್ನ ಅಜ್ಜಿನೇನೆ. ನಾನು ನಿಮಗೆ ಎಷ್ಟು ಸಹಾಯ ಬೇಕಾದರೂ ಮಾಡ್ತೀನಿ, ಕೇಳಿ. ಇಷ್ಟೊಂದು ಪ್ರೀತಿಯಿಂದ ಮಾತಾಡಿಸಿ ಹೊಗಳಿ ಮಾಡಿ ಅಟ್ಟು ಕೇರ್ಸ ಅಂತ ಅವಶ್ಯಕತೆ ಏನೂ ಇಲ್ಲ. ಅಯ್ಯೋ ಮೊಮ್ಮಗಳೇ, ನಿನ್ನು ನಾನೆಲ್ಲನ ಬೊಯ್ಯಕ್ಕಾಯ್ತದ? ಹೇಳು ಹೇಳು. ಏನೋ ಇಷ್ಟು ದಿನ ತಿಳಿದಿದ್ದಂಗೆ ತಪ್ಪು ಮಾಡ್ಬಿಟ್ಟೆ. ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡವ. ಇನ್ನು ಮ್ಯಾಲೆ ನಿನ್ನ ಬೊಯ್ಯಕ್ಕಿಲ್ಲ ಬಿಡು.
ಏನಮ್ಮ ಅಜ್ಜಿಗೆ ಯಾವ್ದಾದ್ರು ದೆಯ್ಯಗೆ ಏನಾದ್ರು ಇಟ್ಕೊಂಡೈತಾ ಏನು ಹಿಂಗಿಂಗೆಲ್ಲ ಮಾತಾಡ್ತಾ ಇತ್ತಲ್ಲಮ್ಮ ಏನೇನೋ ಮಾತಾಡ್ತೈತೆ ನಿಧಿ ನಿನ್ನ ಹತ್ರ ನಾನು ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು ಮಗಳೇ ಹಾ ಮಾತಾಡಮ್ಮ ಯಾವ ಬಾಯಿಂದ ಮಾತಾಡ್ಬೇಕು ಅಂತ ನೀನಿಯ ನನಗಂತೂ ಗೊತ್ತಾಯ್ತಿಲ್ಲ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಿಧಿ ಅದೇನು ಅಂತ ಹೇಳಿದ್ರೆ ನೀನು ಹೇಳಿದ್ರೆ ಬೇಜಾರು ಮಾಡ್ಕತೀಯ ಅಂತ ಅನ್ನಿಸ್ತದೆ ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಬೇರೆ ದಾರಿ ಇಲ್ಲ ನನಗೆ ನಾನು ಏನು ಮಾಡಲಿ ಹೇಳು ನಿನಗೆ ಹೇಳಲೇಬೇಕು ಈ ವಿಚಾರನ ಅದು ಏನಮ್ಮ ಅದು ಇದು ಅನ್ಕೊಂಡು ಹೇಳಮ್ಮ ಏನು ಅಂತ ಅಯ್ಯೋ ಮೊಮ್ಮಗಳೇ ನೀನು ಅದೃಷ್ಟ ಕುಲಾಯ್ತು ಮೊಮ್ಮಗಳೇ ನಾನು ಹೇಳಿಲ್ವಾ ಏನಂದ್ರೆ ನೀನು ಆ ಸಾವುಕಾರವನಲ್ಲ ಆ ಸಾವುಕಾರನ ಮಗಳು ನೀನು ಅಜ್ಜಿ ನೀವೇನು ಹೇಳ್ತಾ ಇದ್ದೀರಾ ಸುಮ್ಮನೆ ನನ್ನ ತಲೆ ಎಲ್ಲ ಕೆಡಿಸ್ಬೇಡಿ ನೀವು ಹೆಂಗೋ ಆಡಬೇಡಿ ಸುಮ್ಕೆ ಇರ್ರಿ ಇದ್ಯಾಕೆ ನೀವು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ಅವ್ರ ಮಗಳು ಇವ್ರ ಮಗಳು ಅನ್ಕೊಂಡು ನಿಮಗೆ ನನ್ನ ಮೇಲೆ ಇಷ್ಟ ಇಲ್ಲ ತಾನೇ ಸರಿ ಇಷ್ಟ ಇಲ್ಲ ಅಂದರೆ ಹೋಯ್ತಾ ಇರಿ ನಾನು ಮಾತಾಡಿಸ್ಲು ಬೇಡ್ರಿ ಅದನ್ನ ಬಿಟ್ಬಿಟ್ಟು ನೀವು ಅವ್ರ ಮಗಳು ಇವ್ರ ಮಗಳು ಅಂತ ಮಾತ್ರ ಹೇಳ್ಬೇಡಿ ಅಮ್ಮ ನೋಡಮ್ಮ ಈ ಅಜ್ಜಿ ಹೆಂಗೆಲ್ಲ ಮಾತಾಡ್ತಾ ಐತೆ ಅಂತ ಹೇಳ್ಬಿಟ್ಟು ನೀನಾರ ಹೇಳಮ್ಮ ಈ ಅಜ್ಜಿಗೆ ಬಾಯಿ ಮುಚ್ಕೊಂಡು ಇರು ಅಂತ ಹೇಳ್ಬಿಟ್ಟು ನನಗಂತೂ ಬೇಜಾರು ಮಾಡೋದ್ರಾಗಂತೂ ಎತ್ತಿದ ಕೈ ಅಜ್ಜಿ ಅನ್ಕೊಂಡೆ ಇನ್ನು ಯಾಕೆ ಬೇಜಾರು ಮಾಡಿಲ್ಲ ಅಂತ ಆಗಲೇ ಶುರು ಮಾಡ್ಕೊಬಿಟ್ಟ ಅಯ್ಯೋ ನಿನ್ನ ಅಂತ ಸಾವುಕಾರನ ಮಗಳು ಅಂತ ಗೊತ್ತಾದ್ರೆ ಖುಷಿ ಪಡೋದು ಬಿಟ್ಬಿಟ್ಟು ಇದ್ಯಾಕೆ ಒಳ್ಳೆ ಹಿಂಗೆ ಬೇಜಾರು ಮಾಡ್ಕೊಂಡು ಓಡ್ತಾಳೆ ಅಮ್ಮ ಅಜ್ಜಿ ಏನೇನೋ ಹೇಳ್ಬೇಕಾದ್ರೆ ನೀನು ಯಾಕಮ್ಮ ಸುಮ್ಮನೆ ನಿಂತ್ಕೊಂಡಿದ್ಯಾ ಏನು ವಿಚಾರ ಅಂತ ಹೇಳು ಈ ಅಜ್ಜಿ ಏನೇನೋ ಮಾತಾಡ್ತಾ ಇದ್ರು ಅಂದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇದೆಯಲ್ಲ ನೀನು ಯಾಕೆ ಸುಮ್ಮನೆ ಇದೆಯಾ ಏನೇನೋ ಹೇಳ್ತಾ ಐತೆ ಅಮ್ಮ ಮಾತಾಡಮ್ಮ ಯಾಕೆ ಸಪ್ಕಿದ್ಯಮ್ಮ ಏನು ವಿಚಾರನಮ್ಮ ಹ್ಞೂ ಮಗಳೇ ಅಜ್ಜಿ ಹೇಳ್ತಿರೋದೆಲ್ಲ ನಿಜನೇನಿಯ ನೀನು ನನ್ನ ಮಗಳಲ್ಲ ಅದು ಸಾವುಕಾರನ ಮಗಳು ನೀನು ಅಮ್ಮ ನಿಂಗೆ ನಾನು ಇಷ್ಟ ಇಲ್ಲ ಅಂತಂದ್ರೆ ಹೇಳ್ಬಿಡು ನೀನು ಇಷ್ಟ ಇಲ್ಲ ಅಂತ ಹಿಂಗೆಲ್ಲ ಏನೇನೇನೋ ಮಾತಾಡಕ್ಕೆ ನೀನಂತೂ ಬರಬೇಡ ನನ್ನ ಹತ್ರ ನಂಗೆ ತುಂಬಾನೇ ಬೇಜಾರಾಯ್ತದೆ ಕಣಮ್ಮ ನೀನು ಹಂಗು ಹಿಂಗು ಅಂತ ಮಾತಾಡಿದ್ರೆ ಇಷ್ಟು ದಿನ ಅಜ್ಜಿ ಮಾತ್ರ ಮಾತಾಡಿ ಮನ್ಸು ನೋಯಿಸೋದು ಈಗ ನೀನು ಶುರು ಮಾಡ್ಕೊಬಿಟ್ಟ ಮನ್ಸು ನೋಯ್ಸಕ್ಕೆ ನನಗೆ ನಿನಗೆ ಇಷ್ಟ ಇಲ್ಲ ತಾನೇ ನನ್ನ ಬಿಟ್ಬಿಡು ಹಂಗಂತ ಮಗಳಲ್ಲ ಆ ಸಾವುಕಾರನ ಮಗಳು ಇವ್ರ ಮಗಳು ಅವ್ರ ಮಗಳು ಅಂತ ಮಾತ್ರ ನನಗೆ ನೀನು ಬೇಜಾರು ಮಾಡಿಸ್ಬೇಡ ನಾನು ನಿನ್ನ ಮಗಳು ಅಷ್ಟೇ ನನ್ನ ಪದ್ದು ಮಗಳು ಅಷ್ಟೇ ನೀನು ಯಾರ ಮಗಳು ಅಲ್ಲ ಏನೂ ಅಲ್ಲ ನನಗೆ ಗೊತ್ತಿತ್ತು ನಾನು ನಿನ್ನ ಸ್ವಂತ ಮಗಳಲ್ಲ ಅಂತ ಹೇಳ್ಬಿಟ್ಟು ಯಾವತ್ತೂ ನಾನು ಹಾಗಂತ ನೀನು ನಿನ್ನ ಬಾಯಿಂದನೂ ನನ್ನ ಮಗಳಲ್ಲ ನೀನು ಅಂತ ಹೇಳ್ಬಿಟ್ಟು ಹೇಳ್ತೀಯ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಕಣಮ್ಮ ಹೀಗೆ ಹೇಳಿದಕ್ಕೆ ನನಗೆ ಶಾನೆ ಬೇಜಾರಾಗ್ತೈತೆ ಮಗಳೇ ನನಗೆ ನೀನು ಬಿಟ್ಕೊಡಕ್ಕೆ ಇಷ್ಟನಾ ನೀನು ಅಂದರೆ ನನಗೆ ಪ್ರಾಣ ಮಗಳೇ ಆದರೆ ಏನು ಮಾಡಲಿ ಪರಿಸ್ಥಿತಿ ಹಂಗೆ ಬಂದ್ಬಿಟ್ಟೈತೆ ನನಗೆ ಏನು ಮಾಡೋ ಪರಿಸ್ಥಿತಿನಾಗೂ ಇಲ್ಲ ನಾನು ನಿನಗೆ ಸತ್ಯ ಹೇಳೋ ಅಂಥ ಪರಿಸ್ಥಿತಿ ಬಂದೇ ಬಿಡ್ತು ನಾನು ಅದಕ್ಕೋಸ್ಕರ ಎಷ್ಟೆಲ್ಲ ಹೊಡೆದಾಡಿ ಮಾಡಿ ಏನೆಲ್ಲ ಮಾಡ್ಕೊಂಡೆ ಆದರೆ ಏನು ಮಾಡಲಿ ನಾನು ಹಣೆ ಬರಹ ಅನ್ನೋದೇನಿಯ ಸರಿ ಇಲ್ವಲ್ಲ ನೀನು ಅವ್ರ ಮನೆಗೂ ಇಲ್ಲಿ ಕಳ್ಸೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ಹಂಗಂತ ನೀನೇನು ಪರ್ಮನೆಂಟಾಗಿ ಅವ್ರ ಮನೆಗೆ ಇರಬೇಕು ಅಂತ ಅವಶ್ಯಕತೆ ಇಲ್ಲ ನಮ್ಮ ಮನೆಗೆ ಒಂದು 3 ದಿನ ಅವ್ರ ಮನೆಗೆ ಒಂದು 3 ದಿನ ಇದ್ಬಿಟ್ರು ಸಾಕು ಏನು ತೊಂದರೆ ಇಲ್ಲ ಏನು ಹೇಳ್ತಾ ಇದೆಯಾ ನಾನು ಯಾಕೋ ದರಿದ್ರದ ಮನೆಗಿರಲಿ ನಾನಂತೂ ಇರಲ್ಲಮ್ಮ ನೀನು ಎಷ್ಟು ಹೇಳಿದ್ರು ಏನು ಮಾಡಿದ್ರು ಅಷ್ಟೇ ನೀನಿಯ ನಾನು ನಿನ್ನ ಮಗಳು ಯಾರನ್ನ ಬಂದು ಹೇಳಿ ನಾನು ನಿನ್ನ ಮಗಳು ಅಂದರೆ ನಿನ್ನ ಮಗಳು ಅಷ್ಟೇ ನೀನಿಯ ದಯವಿಟ್ಟು ನನಗೆ ಯಾರು ಬಲವಂತ ಮಾಡಕ್ಕೆ ಹೋಗಬೇಡಿ ಹಿಂಗೆ ಬಲವಂತ ಮಾಡಿದ್ರೆ ದೇಶ ಅಂದರೆ ಇಲ್ಲ ಹೊರಟೋಗ್ಬಿಡ್ತೀನಿ ಅಷ್ಟೇ ನಾನು ಮಾತ್ರ ಯಾರ ಮನೆಗೂ ಹೋಗಲ್ಲ ಮನೆಯಲ್ಲಿ ಏನು ಮಾಡ್ಕೊಂತೀನಿ ಮದುವೆ ಮಾಡು ಕಳಿಸ್ತಲ್ಲ ನಿನ್ನ ಅಂತ ಹೇಳ್ತಾ ಇದ್ದಿದ್ದು ನೀನು ಇವಾಗ ನನ್ನೇನಿ ಅವ್ರ ಮನೆಗೆ ಹೋಗು ಇವ್ರ ಮನೆಗೆ ಹೋಗು ಅಂತ ಹೇಳಂಗಾದೆ ಅಲ್ವಾ ನಾನು ಹಂಗೆಲ್ಲ ಹೋಗಲ್ಲ ಬಿಡು ಅವ್ರ ಮನೆಗೆ ನೀವು ಎಷ್ಟು ಹೇಳಿದ್ರು ಅಷ್ಟೇ ನೀನಿಯ ಥೂ ಮಗಳೇ ಅರ್ಥ ಮಾಡ್ಕಳೆ ನಾನೇನಾದರೂ ಬೇಕು ಅಂತ ಏನಾರ ಹೇಳ್ತಿದ್ದೀನ ನನ್ನ ಮೇಲೆ ಕೋಪ ಮಾಡ್ಕೋಬೇಡ ನೀನು ಎಲ್ಲ ಹಣೆ ಬರಹದಾಗ ಹಿಂಗೆ ಬರ್ದೈತೆ ಅಂದರೆ ನಾವು ಏನು ಮಾಡೋಕ್ಕಾಯ್ತದೆ ಹೀಗೆಲ್ಲ ಮಾತುಕತೆ ಎಲ್ಲ ಆಗೋಗ್ಬಿಟ್ಟೈತೆ ಈಗ ನೀನು ಮುನಿಸ್ಕೊಂಡು ಹೋದ್ರು ಅಷ್ಟೇ ಏನು ಮಾಡ್ಕೊಂಡು ಹೋದ್ರು ಅಷ್ಟೇ ಏನಿಯ ಏನು ಮಾಡೋ ಅಂಥ ಪರಿಸ್ಥಿತಿನಾಗಿಲ್ಲ ನಾವು ಅರ್ಥ ಮಾಡ್ಕ ನೀನು ನಾನೇನು ಅರ್ಥ ಮಾಡ್ಕೊಳ್ಳಲ್ಲ ನಾನು ಯಾರನ್ನೂ ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಪೊದ್ದು ಮಗಳು ಸರಿನಾ ನಾನು ಇಲ್ಲೇನಿಯೇ ಹಿಂಗೇನಿಯೇ ಇರ್ತೀನಿ ನೀವು ಯಾರು ಬಂದು ನನಗೆ ಏನು ಊಟ ಹಾಕ್ತೀಯ ಹಾಕು ಇಲ್ಲಾಂದರೆ ಉಪವಾಸ ಆದರೂ ಪರವಾಗಿಲ್ಲ ಇಲ್ಲೇನಿಯೇ ಇರ್ತೀನಿ ನಾನು ಯಾರು ಮಾತ್ರ ಅಂದರೆ ಕೇಳಿಸ್ಕೊಳ್ಳೋದಿಲ್ಲ ನಂಗೆ ದಯವಿಟ್ಟು ಯಾರು ಏನು ಹೇಳಕ್ಕೆ ಬರಬೇಡಿ ನಾನು ಅದಕ್ಕೆ ಯಾಕೆ ಏನು ಎತ್ತ ಏನಾಯಿತು ಅಂತ ಕೇಳೋಕ್ಕೂ ನಾನು ಇಷ್ಟಪಡ್ತಾ ಇಲ್ಲ ಅಯ್ಯೋ ದಡ್ ಬಡತದೆ ಆಸ್ತಿ ಸಿಗ್ತದೆ ಅಂದ್ರೂ ನೋಡಿ ಇವಳು ಹೋಗಕ್ಕಿಲ್ಲ ಅಂತ ಆ ಪಾಟಿ ಆಸ್ತಿ ಐತೆ ಇವಳಿಗೇನು ಕೊಡಕ್ಕಿಲ್ಲ ಅಂತನಾ ಸಾವುಕಾರ ಒಂದು ಚೂರಾದರೂ ಕೊಡಕ್ಕಿಲ್ವಾ ಅಯ್ಯೋ ಬಡತದೆ ಇದ್ದಂಗಿದು ಅಯ್ಯೋ ಮಂಗಾಡ್ದಂಗೆ ಆಡ್ತದೆ ಏನೂ ಅರ್ಥ ಆಗಕ್ಕಿಲ್ಲ ಇವಳಿಗಂತೂ ಅಯ್ಯೋ ಥೂ